ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಪ್ರೀತಾ ಶಿವರಾಜು. ನಾವು ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋನ ಮಾತಾಡ್ತಿದ್ದೀವಿ. ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋ ಲೊಕೇಶನ್ ಬಂದು ಮುನೇಶ್ವರ ಬ್ಲಾಕ್, ಗಿರಿನಗರ್, ಅಯ್ಯಪ್ಪ ಸ್ವಾಮಿ ಆಪೋಸಿಟ್ ಲೊಕೇಶನ್ ಇರೋದು, ನಿಯರ್ ಕುಸುಮ ಹಾಸ್ಪಿಟಲ್. ನಮ್ಮಲ್ಲಿ ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋದಲ್ಲಿ ನೀವು ಬರ್ತ್ಡೇ, ಆ್ಯನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಲವ್ ಪ್ರಪೋಸಲ್ ಎಲ್ಲ ಥರನೂ ಸೆಲೆಬ್ರೇಷನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಕೋತೀನಿ ಅಂದರೆ ನಿಮಗೆ ಟೈಮ್ ಸಿಗಲ್ಲ. ಮೇಯ್ನ್ಲಿ ಟೈಮ್ ಸಿಗಲ್ಲ. ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ನಾವು ಮಾಡ್ಕೊಂಡಿದ್ದೀವಿ ಮನೇಲಿ. ಒಂದು ಬಲೂನ್ ಡೆಕೋರೇಷನ್, ಒಂದು ಸಿಂಪಲ್ ರೌಂಡ್ ಬಲೂನ್ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 2 ಅವರ್ಸ್ ಆದರೂ ಬೇಕಾಗುತ್ತೆ. ಬಟ್ ನೀವು ಇಲ್ಲಿ ಒಂದು ಫೋನ್ ಕಾಲಿಂದ ನಿಮಗೆ ಡೆಕೋರೇಷನ್ ರೆಡಿ ಇರುತ್ತೆ. ಫಾಗ್ ಎಂಟ್ರಿ ಸಿಗುತ್ತೆ, ಗನ್ ಎಂಟ್ರಿ ಸಿಗುತ್ತೆ, ನಿಮ್ಗೆ ಬೇಕಂದರೆ ರೋಸ್ ಪಾತ್ ಸಿಗುತ್ತೆ. ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆಯೋ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತೀವಿ. ಫುಲ್ ಹೋಮ್ಲಿ ಟ್ರೀಟ್ ಮಾಡ್ತೀವಿ. ಯಾರು ಕಸ್ಟಮರ್ ಥರ ಟ್ರೀಟ್ ಮಾಡಲ್ಲ. ನಿಮ್ಗೆ ಏನು ಆಸೆ ಇದೆಯೋ, ಏನು ಎಕ್ಸ್ಪೆಕ್ಟೇಷನ್ ಇದೆಯೋ ಅದಕ್ಕಿಂತ ಜಾಸ್ತಿನೇ ಮಾಡಿಕೊಡ್ತೀವಿ. ನಮಸ್ಕಾರ ಫ್ರೆಂಡ್ಸ್, ಶಿವರಾಜ್ ಅಂತ. ಇಲ್ಲಿ ನಿಮಗೆ ಪ್ರೈವೇಟ್ ಥಿಯೇಟರ್ ಸಿಗುತ್ತೆ, ನಿಮಗೆ OTT ಸಿಗುತ್ತೆ, ನಿಮಗೆ ಪ್ರೈವೇಸಿ ಸಿಗುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಮೂವಿನ ಹಾಕ್ಕೊಂಡು, ಈಗ ಎಕ್ಸಾಂಪಲ್ ನೀವೇನಾದ್ರು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರ್ತೀರಾ, ಅಪ್ಪ ಅಮ್ಮ ಎಲ್ಲ ಜೊತೆಲಿ ಇರ್ತಾರೆ, ಹೆಂಡ್ತಿಗೆ ಟೈಮ್ ಕೊಡಬೇಕು ಅನ್ನೋದಿರುತ್ತೆ. ಹೆಂಡ್ತಿಗೆ ನಿಮಗೆ ಡೈಮಂಡ್ ಕೊಡ್ಸಿದ್ರೆ, ಗೋಲ್ಡ್ ಕೊಡ್ಸಿದ್ರೆ ಖುಷಿ ಆಗ್ತಾರೆ ಅನ್ನೋದು ಎಷ್ಟು ಸರಿ ನನಗಂತೂ ಗೊತ್ತಿಲ್ಲ. ಹೆಂಡ್ತಿಗೆ ಅವ್ರಿಗೆ ಒಂದು ಟೈಮ್ ಕೊಡಬೇಕು. ಆ ಟೈಮ್ನ ನೀವು ವ್ಯಾಲ್ಯೂಬಲ್ ಟೈಮ್ನ ನಿಮಗೆ ಕೊಡ್ತು ಅಂದರೆ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ನನಗೆ ಓನ್ ಎಕ್ಸ್ಪೀರಿಯೆನ್ಸು. ಆ ಟೈಮ್ನ ಕೇಳ್ತಾ ಇರ್ತಾರೆ. ಬಟ್ ನಾವು ವರ್ಕ್ ಬ್ಯುಸಿಲಿ ನಾವು ಮರ್ತೇ ಬಿಟ್ಟಿರ್ತೀವಿ. ನಾವು ಹೆಂಡ್ತಿಗೆ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಓಡಾಡಿಸ್ಬೇಕು ಅಂತ. ಬಟ್ ನಿಮಗೆ ಅಂತ ಒಂದು ಪ್ರೈವೇಟ್ ಥಿಯೇಟರ್ ಇರುತ್ತೆ, ಸೋಫಾ ಇರುತ್ತೆ, AC ಇರುತ್ತೆ, ನಿಮಗೆ ಒಂದು ಟೈಮ್ ಕೊಡ್ಬೋದು. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸು ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋ. ಜೊತೆಲೇನಪ್ಪ ಅಂತ ಹೇಳ್ತು ಅಂದರೆ, ಈಗ ಫ್ಯಾಮಿಲಿ, ಈಗ ನಿಮ್ಮ ತಂದೆ ತಾಯಿನೇ ಇರ್ಬೋದು, ಅವರು ಎಲ್ಲಿವರೆಗೂ ಇರ್ತಾರೋ, ಯಾವ ಥರ ಇರ್ತಾರೋ ಅಂದರೆ ಅವರು ಲೈಫ್ ಟೈಮು ಒಂದು ಮೆಮೊರೀಸು ತುಂಬ ಕ್ಯಾರಿ ಮಾಡ್ಬೋದು. ಎಂತಕ್ಕೆ ಅಂದರೆ ನಮ್ಗೆ ಓನ್ ಎಕ್ಸ್ಪೀರಿಯೆನ್ಸು. ನನ್ನ ಮನಸ್ಸಲ್ಲಿ ಏನಪ್ಪ ಇರೋದು ಅಂತ ಹೇಳ್ತು ಅಂದರೆ, ಮನುಷ್ಯ ಯಾವಾಗ ಯಾವ ಥರ ಈಗಿರೋ ಮನುಷ್ಯ ನಾಳೆ ಇರ್ತಾನಲ್ಲೋ ಗೊತ್ತಿಲ್ಲ. ಆದರೆ ಅವ್ನ ಮೆಮೊರೀಸ್ನ ಲೈಫ್ ಟೈಮ್ ನೆನಪಿಸ್ಕೋಬೋದು. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ಬೋದು. ಎಂತಕ್ಕೆ ಅಂತ ಹೇಳ್ತು ಅಂದರೆ, ಅವರಿಗೆ ಆ ಮೂಮೆಂಟಲ್ಲಿ ಅವರು ಯಾವ ಥರ ಬರೀ ಆಸ್ಪತ್ರೆಗೆ ಅಂತ ಹೋದವರು ನೆಕ್ಸ್ಟ್ ಬರ್ತೀನಿ ಬರಲ್ಲ ಅಂತ ಮೂಮೆಂಟ್ ನನಗೆ ಅನಲೈಸ್ ಏಂತಕ್ಕೆ ಆಯಿತು ಅಂತ ಹೇಳ್ತು ಅಂದರೆ, ಆ ಮೂಮೆಂಟಲ್ಲಿ ಇವಾಗಿದ್ದ ಮನುಷ್ಯ ನಾಳೆ ಇರಲ್ಲ. ಬಟ್ ಅವ್ರು ಮಾಡಿರೋ ಮೂವಿನ ಈಗಲೂ ಕೂಡ ನಾವು ಕೂತ್ಕೊಂಡು ನೋಡ್ತೀವಿ. ಬಟ್ ಈ ಒಂದು ರಾಜ್ ಸೆಲೆಬ್ರೇಷನ್ ಏನಪ್ಪ ಅಂತ ಹೇಳ್ತು ಅಂದರೆ, ನೀವು ನಿಮ್ಮ ಮೆಮೊರೀಸ್ನ ಕ್ಯಾರಿ ಮಾಡ್ಬೋದು. ಈಗ ವಯಸ್ಸಾದವ್ರು ಬರ್ತಡೇ ಮಾಡ್ತೀರಾ, ಈಗ ಅವರು ಚೆನ್ನಾಗೇ ಇರ್ತಾರೆ, ಹೆಲ್ತಿಯಾಗಿ ಇರ್ತಾರೆ, ಆದರೆ ಅವ್ನ ಮೆಮೊರೀಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಅಂತ ಕೇಳ್ತು ಅಂದರೆ ವಯಸ್ಸಾದವ್ರಿಗೂ ಖುಷಿ ಪಡ್ತಾರೆ. ಅವರು ಈ ಥರ ಎಲ್ಲ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ದು ಖುಷಿ ಪಡ್ತಾರೆ. ಆ ಥರ ಒಂದು ಫ್ಯಾಮಿಲಿ ಮೆಮೊರೀಸ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ ಥರ ಖುಷಿ ಪಡ್ಬೋದು ನೀವು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಜಸ್ಟ್ ಒಂದು ಫೋನ್ ಕಾಲಲ್ಲೇ ನಮ್ಗೆ ಈ ಥರ ಪ್ರೈವೇಟ್ ಥಿಯೇಟರ್ ಬೇಕು ಅಂತ ಹೇಳ್ತಾರೆ, ನಾವೆಲ್ಲ ಅರೇಂಜ್ಮೆಂಟು ಮಾಡ್ಕೊಟ್ಟಿರ್ತೀವಿ. ನಿಮ್ಗೆ ಯಾವುದೂ ಡಿಸ್ಟರ್ಬೆನ್ಸ್ ಇರಲ್ಲ. ಜೊತೆಲೇನಪ್ಪ ಅಂತ ಹೇಳ್ತು ಅಂದರೆ, ಕಪಲ್ಸ್ ಸೇರಿ ನಾವು ಸ್ಟುಡಿಯೋನ ರನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಬಂದಿರೋ ಕಸ್ಟಮರ್ಸ್ ಒಂದು 100% ಕಸ್ಟಮರ್ಗಳು ತುಂಬ ಗುಡ್ ಫೀಡ್ಬ್ಯಾಕ್ ಹೇಳಿದ್ದಾರೆ. ಈ ಥರ ಸೆಲೆಬ್ರೇಷನ್ ಸ್ಟುಡಿಯೋ ನಾನು ಎಲ್ಲೂ ನೋಡಿಲ್ಲ. ಬೇರೆ ಬೇರೆ ಕಡೆ ನೋಡಿದ್ದೀವಿ, ಓನರ್ಗಳಿರಲ್ಲ, ಕೆಲಸ ಮಾಡೋರು ಇರ್ತಾರೆ. ಅವರು ಸ್ಟಾಫ್ ಅಷ್ಟು ಎಷ್ಟು ಕೆಲಸ ಇದೆಯೋ ಅಷ್ಟೇ ಕೆಲಸ ಮಾಡ್ತಾರೆ. ನಮಗೆ ಕೋಪ್ರೇಟ್ ಮಾಡಲ್ಲ. ಒಂದು ಡೋರ್ ಹತ್ರ ಬಂದು ಒಂದು ಆಯ್ತಾ ಸರ್ ಅಂತೇಳಿ ಒಂದು ಡೋರ್ನ ಬೆಲ್ ಮಾಡ್ತಾ ಇರ್ತಾರೆ. ಇನ್ನೊಂದೇನಪ್ಪ ಅಂದರೆ, ಈಗ ಫ್ಯಾಮಿಲಿಲಿ ಎಲ್ಲರೂ ವರ್ಕಿಂಗ್ಸ್ ಇರೋದ್ರಿಂದ ಎಲ್ರಿಗೂ ಟೈಮ್ ಸಿಗಲ್ಲ ಡೆಕೋರೇಷನ್ ಮಾಡ್ಕೊಡೋದಕ್ಕೆ. ನೀವು ಸರ್ಪ್ರೈಸ್ ಕೊಡಬೇಕು ಅಂತಿರ್ತೀರ, ಅಕಸ್ಮಾತ್ ನಿಮ್ಮ ಆ್ಯನಿವರ್ಸರಿಗೆ, ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತಿರ್ತೀರ. ಬಟ್ ಮನೆಯಲ್ಲೇ ಎಲ್ಲ ಇರೋದ್ರಿಂದ ನಿಮ್ಗೆ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ. ಇಲ್ಲಿ ಏನಂದರೆ, ಅವ್ರಿಗೆ ಗೊತ್ತಿಲ್ದಂಗೆ ಕರ್ಕೊಂಡು ಬಂದು ನಿಮಗೆ ಯಾವ ಥರ ಡೆಕೋರೇಷನ್ ಬೇಕೋ ಆ ಥರ ಹೇಳಿದ್ರೆ ನಾವು ಕಸ್ಟಮೈಸ್ಡು ಮಾಡ್ಕೊಡ್ತೀವಿ. ಅವ್ರಿಗೊಂಥರ ಫುಲ್ ಖುಷಿ ಆಗುತ್ತೆ. ಸರ್ಪ್ರೈಸ್ಡ್ ಪಾರ್ಟಿ, ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ನಿಮ್ಮ ಅಪ್ಪ ಅಮ್ಮಂಗೆ ಆ್ಯನಿವರ್ಸರಿಗಾಗಿರ್ಬೋದು, ನಿಮ್ಮ ಹೆಂಡತಿ ಬರ್ತಡೆಗೆ, ಅಥವಾ ನೀವು ಗಂಡನ ಬರ್ತಡೆಗೆ, ನಿಮ್ಮ ಮಕ್ಕಳ ಬರ್ತಡೆಗೆ ಫುಲ್ ಚೆನ್ನಾಗಿ ಖುಷಿ ಪಡ್ತಾರೆ. ಬಬಲ್ ಎಂಟ್ರಿ ಇರುತ್ತೆ, ಫಾಗ್ ಎಂಟ್ರಿ ಇರುತ್ತೆ. ಸರ್ಪ್ರೈಸ್ಡ್ ಸೆಲೆಬ್ರೇಷನ್ ಮಾಡೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್, ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋ. ಇನ್ನೊಂದೇನಪ್ಪ ಅಂತ ಹೇಳ್ತಂದ್ರೆ, ನಾವು ಫ್ರೆಂಡ್ಸ್ ಬರ್ತಡೇ ಮಾಡಬೇಕು ಅಂದರೆ ನಾವು ಬೈಕ್ ಮೇಲೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ, ಕಾರ್ ಮೇಲೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಆ ಥರ ಹಿಂಗೆಂಗೋ ವಿಚಿತ್ರವಾಗೆಲ್ಲ ಮಾಡ್ತಾ ಇದ್ವಿ. ಆಗಲೇ ಈಗ ನೆನೆಸ್ಕೊಳ್ಳೋದೇನಪ್ಪ ಅಂತ ಅಂದರೆ, ಈ ಥರ ಒಂದು ಪ್ಲಾಟ್ಫಾರ್ಮು ನಮಗೆ ಮೊದಲೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ. ತುಂಬ ಬ್ಯೂಟಿಫುಲ್ ಮೆಮೊರೀಸ್ನ ಕ್ಯಾರಿ ಮಾಡ್ಬೋದು. ಈಗ ಹಳೆ ಫೋಟೋಸ್ನೆಲ್ಲ ನೋಡ್ತಿದ್ರೆ ನಮಗೆ ಬೇಜಾರಾಗುತ್ತೆ. ಕಾರ್ ಮುಂದೆ ಎಲ್ಲ ಬ್ಲರ್ ಬಂದಿದೆ ಫೋಟೋಸ್ ಎಲ್ಲ, ಏನಪ್ಪ ಈ ಥರ ಇದೆ, ಇಷ್ಟು ಕರಮ ಕಾಣಿಸ್ತಾ ಇದ್ದೀನಲ್ಲ ಅಂತ ಬೇಜಾರಾಗಿದೆ. ಬಟ್ ಇಲ್ಲಿ ಏನಪ್ಪ ಅಂತ ಹೇಳ್ತು ಅಂದರೆ, ನಿಮ್ಮ ಬ್ಯೂಟಿಫುಲ್ ಮೆಮೊರಿನ ನೀವು ಫೋಟೋಸ್ ಕ್ಯಾಪ್ಚರ್ ಮಾಡೋದಿರ್ಬೋದು, ಡೆಕೋರೇಷನ್ ಇರ್ಬೋದು, ಫುಲ್ಲು ರೆಡಿ ಇರುತ್ತೆ. ಇನ್ನೊಂದೇನಪ್ಪ
ಏನಪ್ಪಾ ಅಂದ್ರೆ ನಾವು ಸ್ಟುಡಿಯೋ ಸ್ಟಾರ್ಟ್ ಮಾಡ್ತಾವಿಂದ ಎಲ್ಲ ಕಸ್ಟಮರ್ಸನ್ನು ಖುಷಿನೇ ನೋಡಿದ್ದೀನಿ. ಯಾರು ದುಃಖದಿಂದ ನೋಡಿರೋದು ಕಡಿಮೆ. ಫಸ್ಟ್ ಸೆಲೆಬ್ರೇಷನ್ ಅಲ್ಲಿ ಅಶ್ವಿನಿ ಅಂತ ಒಬ್ರು ಬಂದಿದ್ರು. ಏಂತಕ್ಕೆ ಅವ್ರ ಹೆಸರು ತಗೋತಾ ಇದ್ದೀನಿ ಅಂದ್ರೆ, ಅಪ್ಪ ಅಮ್ಮ ಊರಲ್ಲಿದ್ರು, ಬಟ್ ಇವರು ಇಲ್ಲೇ ಬೆಂಗಳೂರಲ್ಲೇ ಪಾಪ ವರ್ಕ್ ಮಾಡ್ಕೊಂಡು ಸೀರಿಯಲ್ ಅದು ಇದನ್ನ ಮಾಡ್ತಾ ಇದ್ದಾರೆ. ಸೀರಿಯಲ್ ಆಕ್ಟರ್ ಆಕ್ಚುಲಿ ಅವರು. ಬಟ್ ಅವ್ರ ಅಪ್ಪ ಅಮ್ಮ ವಿಶ್ ಮಾಡಿದ್ದನ್ನ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನ ನಾವು ಪ್ರೊಜೆಕ್ಟರ್ ಅಲ್ಲಿ ಪ್ಲೇ ಮಾಡಿದ್ವಿ. ಅದನ್ನ ನೋಡಿ ಕಣ್ಣ ನೀರು ತುಂಬ್ಕೊಬಿಟ್ರು. ತುಂಬಾ ಒಂದ್ 10 ನಿಮಿಷವರೆಗೂ ಅವ್ರು ಹತ್ತಿದ್ದಾರೆ. ಅದು ನೋಡಿ ನಮಗೆ ಬೇಜಾರಾಗೋಯ್ತು, ಪಾಪ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ತರ ಒಂದು ಹುಡುಗ ಆ ಹುಡುಗಿ ಲವ್ ಮಾಡ್ತಾ ಇದ್ದಾನೆ, ಮದುವೆ ಆಗ್ಬೇಕು ಅಂತ ಮನೆಯಲ್ಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ಫ್ಯಾಮಿಲಿ ಫುಲ್ಲು ಸಪೋರ್ಟ್ ಆಗಿದ್ದಾರೆ. ಆ ಹುಡುಗ ಬಂದು ನನಗೆ ಇದೇ ತರ ಬೇಕು ಅಂತ ಕೇಳಿದ್ರು. ಬಟ್ ನಾವು ಅವ್ರಿಗೆ ಒಳ್ಳೆ ಪ್ರೈಸ್ ಅಲ್ಲೇ ಮಾಡ್ಕೊಟ್ಟಿದ್ದೀವಿ. ಎಂತಕ್ಕೆ ಅಂದ್ರೆ ಯಾರೋ ಒಬ್ರು ಚೆನ್ನಾಗಿ, ನಾನಂತೂ ಲವ್ ಮಾಡಿಲ್ಲ, ಬಟ್ ಯಾರೋ ಲವ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಖುಷಿ ಪಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳಿದೆ. ಅವ್ರು ಯಾವ ತರ ಏನೇನ್ ಬೇಕು ಎಲ್ಲ ಬಂದು ಅವರು ಮನೇಲಿ ಏನು ಡೆಕೋರೇಷನ್ ಮಾಡ್ಕೊತಾರೋ ಅದೇ ತರ ಬಂದು ನಮ್ಮ ರಾಜ್ ಸೆಲೆಬ್ರೇಷನ್ ಸ್ಟುಡಿಯೋದಲ್ಲಿ ಡೆಕೋರೇಷನ್ ಮಾಡ್ಕೊಂಡ್ರು. ಬ್ಯಾನರ್ ಬೇಕು ಅಂತ ಹೇಳ್ತಾರೆ, ಅದೇ ತರ ಬ್ಯಾನರ್ ಹಾಕೊಟ್ವಿ. ಆಮೇಲೆ ಬಲೂನ್ಸ್ ಬೇಕು ಅಂದ್ರು, ಬಲೂನ್ಸ್ ಇದೇ ತರ ಬೇಕು ಅಂತ ಹೇಳ್ತಂದ್ರು. ಆಮೇಲೆ ಆ ಹುಡುಗಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವು ಕರ್ಕೊಬಂದು ಆ ಹುಡುಗ ಕರ್ಕೊಬಂದು ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ದೊಡ್ಡದಾಗಿತ್ತು ಬ್ಯಾನರ್, ಆ ಹುಡುಗಿಗಿನ್ನ ಹೈಟ್ ಇತ್ತು ಬ್ಯಾನರು. ಅದನ್ನ ನೋಡಿದ ತಕ್ಷಣ ಫುಲ್ ಆ ಹುಡುಗಿ ಕಣ್ಣ ನೀರು ಹಾಕ್ಬಿಡ್ತು. ನನ್ನ ಬರ್ತಡೇ ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ನಾನು ಇದೇ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ಕೊಡ್ತಾ ಇರೋದು ಅಂತ. ಬಟ್ ನಾವು ದುಡ್ಡು ಏನೋ ಮಾಡ್ತಾ ಇದ್ದೀವಿ, ಇದರಿಂದ ಜೀವನನೂ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಬೇರೆಯವ್ರ ಖುಷಿಯಲ್ಲಿ ನಾವು ಖುಷಿನ ನೋಡ್ತಾ ಇದ್ದೀವಿ. ಅದು ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಏನಕ್ಕೆ ಅಂದರೆ ಬೇರೆ ಬೇರೆ ಕಡೆ ನಾವು ದುಡ್ಡು ಅರ್ನಿಂಗ್ಸ್ ಮಾಡ್ಬೋದು, ಬಟ್ ಬೇರೆಯವ್ರ ಖುಷಿಲಿ ನಾವು ದುಡ್ಡನ್ನ ಅರ್ನಿಂಗ್ಸ್ ಮಾಡಬೇಕು. ಏನೋ ಒಂದು ನಾವು ಸೆಲ್ಫ್ ಸರ್ವಿಸ್ ಇರ್ಬೋದು, ಏನೇ ಇರ್ಬೋದು, ಫಾಗ್ ಎಂಟ್ರಿಯಿಂದ ಖುಷಿ ಪಡ್ತಾರೆ ಸ್ವಲ್ಪ ಜನ ಕಸ್ಟಮರು. ಆಮೇಲೆ ಇನ್ನೊಂದರಪ್ಪ ಅಂದರೆ ಒಂದು ಹುಡುಗಿ ಅವ್ರ ಅಪ್ಪ ಅಮ್ಮನ ಆನಿವರ್ಸರಿ ಮಾಡಬೇಕು ಅಂತ ಅವ್ರ ಅಪ್ಪಂಗೆ ವಿಷಯ ಹೇಳಿಲ್ಲ ಆ ಹುಡುಗಿ. ಆ ಥರ ಹೇಳಿ ಕರ್ಕೊ ಬಂದಿದ ತಕ್ಷಣ ಅವ್ರ ಅಪ್ಪ ಫುಲ್ಲು ಖುಷಿ ಆಗ್ಬಿಟ್ರು. ಅವರು ಹಳದೊಂದು ಬಾಕಿ ಅವ್ರ ಅಪ್ಪ ಅಷ್ಟು ಖುಷಿ ಪಟ್ರು. ಆ 10th ಓದ್ತಾ ಇರ್ಬೇಕಾದ್ರೆ ಇರೋ ಪಾಕೆಟ್ ಮನೆನ ಉಳಿಸ್ಕೊಂಡು ನಾನು ಸೆಲೆಬ್ರೇಷನ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮಂಗೆ ನಾನು ಈ ಥರ ಸರ್ಪ್ರೈಸ್ ಕೊಡಬೇಕು ಅಂತ ಬಂದು ಅವ್ರ ಅಪ್ಪಂಗೆ ನನ್ನ ಹತ್ರ ₹1 ಇಸ್ಕೊಂಡಿಲ್ಲ, ಹೆಂಗ್ ಮಾಡಿದೆ ನೀನು ಅಂತ ಕೇಳ್ತಾ ಇದ್ದಾರೆ. ನನಗೆ ವಿಷಯನೇ ಗೊತ್ತಿಲ್ಲ, ಅಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ತುಂಬಾ ಇದೇ ತರ ಡಿಫ್ರೆಂಟ್ ನೋಡ್ತಾ ಇದ್ರೆ ನಮಗೆ ಕಣ್ಣ ನೀರು ಬರುತ್ತೆ. ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಅದೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಎಂಕರೇಜ್ ಆಗ್ತಾ ಇದೆ. ಎಲ್ಲ ರೀತಿ ಎಲ್ಲ ವಯಸ್ಸಾದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, 2 ವರ್ಷದ ಮಗುವಿಂದ ಹಿಡಿದು 60-70 ವರ್ಷದವರೆಗೂ ಬಂದು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲರ ಕಣ್ಣಲ್ಲೂ ನೋಡಿದ್ದು ಒಂದೇ ಖುಷಿ, ಅದು ಬಿಟ್ಟರೆ ಇನ್ನೇನು ನೋಡಿಲ್ಲ. ಏನಕ್ಕೆ ಅಂದರೆ ನಾವು ಎಲ್ಲ ಕಸ್ಟಮರು ನಾವು ಫ್ಯಾಮಿಲಿ ಥರನೇ ನೋಡ್ತಾ ಇದ್ದೀವಿ, ನಾವು ಕಸ್ಟಮರ್ ಥರ ನೋಡ್ತಾ ಇಲ್ಲ. ಅವನಿಂದ ದುಡ್ಡನ್ನು ಕೂಡ ನಾವು ಅಷ್ಟೊಂದು ಬೇರೆ ಕಡೆ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ. ಬಟ್ ಆ ಥರ ಎಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಕಡಿಮೆ ಬಜೆಟಲ್ಲೇ ಬಜೆಟ್ ಫ್ರೆಂಡ್ಲಿಲೇ ಕೊಡ್ತಾ ಇದ್ದೀವಿ. ತುಂಬ ಕಸ್ಟಮರ್ಗಳು ಗುಡ್ ಫೀಡ್ಬ್ಯಾಕ್ ಹೇಳಿದ್ದಾರೆ. ಅವರು ಗುಡ್ ಫೀಡ್ಬ್ಯಾಕ್ ಕೇಳ್ತಾ ಇದ್ರೆ ನಾವು ಅವ್ರಿಗೆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡೋದೇ ಕಡಿಮೆ. ಆ ಥರ ಎಲ್ಲ ಖುಷಿ ಪಡ್ತಾ, ಅವರು ಕೂಡ ಖುಷಿ ಪಡ್ತಾ ಇದ್ದಾರೆ. ಈ ಥರ ಒಂದು ಕಪಲ್ಸು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ ಅವ್ರ ಒಂದೊಂದು ಫೀಡ್ಬ್ಯಾಕು ಕೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಸೆಲೆಬ್ರೇಷನ್ನ ಬಂದು ರಾಜ್ ಸೆಲೆಬ್ರೇಷನ್ ಬಂದು ಸ್ಟುಡಿಯೋಲ್ಲಿ ನೀವು ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ. ಬೇರೆ ಕಡೆ ಏನಪ್ಪ ಅಂದರೆ ಸ್ಟಾಫ್ಗಳು ಇರ್ತಾರೆ, ಓನರ್ ಬೇರೆ ಇರ್ತಾರೆ. ಬಟ್ ನಾವು ಓನರು, ನಾವು ಸ್ಟಾಫು ಎಲ್ಲ ಒಬ್ಬರೇ ಆಗಿದ್ದೀವಿ. ಎಲ್ಲ ಕೆಲಸ ನಾವೇ ಮಾಡಿಕೊಡ್ತೀವಿ. ಫಾಗ್ ಎಂಟ್ರಿಗೂ ನಾವೇ ರೆಡಿ ಮಾಡ್ತೀವಿ, ಗನ್ ಫೈರ್ಗೂ ನಾವೇ ಎಂಟ್ರಿ ಮಾಡ್ತೀವಿ, ಬಲೂನ್ಸ್ ಡೆಕೋರೇಷನ್ ನಾವೇ ಎಲ್ಲ ಪ್ರತಿಯೊಂದು ಕೂಡ ನಾವೇ ಮಾಡ್ತಾ ಇದ್ದೀವಿ. ನಿಮಗೆ ಓನರ್ ಅಂತಲೇ ಗೊತ್ತಾಗಲ್ಲ, ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತೀವಿ, ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರ್ತೀವಿ. ತುಂಬ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.